ಇಡಿ ಕೇಸ್ ರದ್ದು ಕೋರಿ ಡಿಕೆಶಿ ಅರ್ಜಿಯನ್ನು ಸಲ್ಲಿಸಿದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯಕ್ಕೆ ಸಚಿವ ವಿಚಾರಣೆಗೆ ಹಾಜರಾಗಲು ಡಿಕೆಶಿಗೆ ಕಾಲಾವಕಾಶವನ್ನ ಸಿಕ್ಕಿದೆ. ಈ ಮೂಲಕ ಡಿಕೆ ಶಿವಕುಮಾರ್ಗೆ ಸದ್ಯಕ್ಕೆ ರಿಲೀಫ್ ಸಿಕ್ಕಿದೆ. ಇಡಿ ಕೇಸ್ ರದ್ದು ಕೋರಿ ಡಿಕೆಶಿ ಅರ್ಜಿಯನ್ನ ಸಲ್ಲಿಸಿದ್ರು. ಈಗಾಗಲೇ ಈ ಒಂದು ಕೇಸ್ನ ರದ್ದು ಕೋರಿ ಡಿಕೆಶಿ ಸಲ್ಲಿಸಿದಂತಹ ಅರ್ಜಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಗೆ ಹಾಜರಾಗಲು ಡಿಕೆಶಿಗೆ ಕಾಲಾವಕಾಶವನ್ನ ಕೂಡ ನೀಡಿದೆ. ಸದ್ಯಕ್ಕೆ ಸಚಿವ ಡಿಕೆ ಶಿವಕುಮಾರ್ಗೆ ಇದು ರಿಲೀಫ್ಗೆ ಕಾರಣವಾಗಿದೆ. ಡಿಕೆಶಿ ಕಾಲಾವಕಾಶ ಕೇಳಿದ್ರೆ ನಾವು ಪುರಸ್ಕರಿಸುತ್ತೇವೆ, ಕಾಲಾವಕಾಶ ನೀಡೋದಾಗಿ ಈಗಾಗಲೇ ಇಡಿ ಕೂಡ ಹೇಳಿರೋದ್ರಿಂದ ಈಗ ಅರ್ಜಿಯ ವಿಚಾರಣೆಯನ್ನ ಫೆಬ್ರವರಿ 22ಕ್ಕೆ ಮುಂದೂಡಿಕೆ ಮಾಡಿ ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ ಈಗಾಗಲೇ ಅರ್ಜಿಯ ವಿಚಾರಣೆ ನಡೀತಾ ಇದೆ. ಡಿಕೆಶಿ ಪರ ಹಿರಿಯ ವಕೀಲ ಕಪಿಲ್ ಸಿಬ್ಬಲ್ ಕೂಡ ವಾದವನ್ನ ಮಂಡನೆ ಮಾಡಿದ್ರು. ಇಡಿ ದಾಖಲಿಸಿದಂತಹ ದೂರನ್ನ ವಜಾಗೊಳಿಸುವುದಕ್ಕೆ ಡಿಕೆಶಿ ಅರ್ಜಿಯನ್ನ ಕೂಡ ದಾಖಲಿಸಿದ್ರು. ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ ಅರ್ಜಿಯ ವಿಚಾರಣೆ ನಡೀತಾ ಇದ್ದು ಈಗ ಫೆಬ್ರವರಿ 22ಕ್ಕೆ ಈ ಒಂದು ಅರ್ಜಿಯ ವಿಚಾರಣೆಯನ್ನ ಮುಂದೂಡಲಿಕ್ಕೆ ಮಾಡಲಾಗಿದೆ. ಒಂದು ವೇಳೆ ಡಿಕೆಶಿ ಇದರ ಬಗ್ಗೆ ಕಾಲಾವಕಾಶವನ್ನ ಕೇಳಿದ್ರೆ ನಾವು ಪುರಸ್ಕರಿಸ್ತೀವಿ ಅಂತ ಹೇಳಿ ಈ ಡಿಕೆಶಿಗೆ ಕಾಲಾವಕಾಶ ನೀಡೋದಾಗಿ ಇಡಿ ಕೂಡ ಹೇಳಿಕೆಯನ್ನ ಕೊಟ್ಟಿದೆ. ಅರ್ಜಿಯ ವಿಚಾರಣೆ ಫೆಬ್ರವರಿ 22ಕ್ಕೆ ಮುಂದೂಡಲಾಗಿದೆ.